ಅಜ್ಜಿ ಹೇಳ್ದು ನಾವೇನ್ ಕಳ್ಕೊಂಡಿದೇವೋ ಅದನ್ನ ದೇವರು ಸ್ಪೆಷಲ್ ಆಗಿ ಕೊಡ್ತಾರೆ ಅಂತೆ. ಹಾಗಾದ್ರೆ ನೀನೇನು ಕಳ್ಕೊಂಡೆ? ಸ್ಕೂಲ್ ಪಿಕ್ನಿಕ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಅದ್ರ ಬದಲಾಗಿ ನಿನ್ಗೆ ಏನ್ ಸ್ಪೆಷಲ್ ಸಿಕ್ತು? ನೀನು ನೀನನ್ ಸಿಕ್ಕಿದೆ ಸ್ಪೆಷಲ್. ನಿನ್ ಸ್ಕೂಲ್ ಪಿಕ್ನಿಕ್ಗಿಂತ ನಿನಗೆ ನನ್ನ ಜೊತೆ ಇರೋದೇ ಇಷ್ಟ ಆಯ್ತಾ? ನಿನ್ ಜೊತೆ ಉಪ್ಪಿಟ್ಟು ಮಾಡ್ದೆ, ಕಿಚನ್ ಕ್ಲೀನ್ ಮಾಡ್ದೆ, ಮೇಕಪ್ ಮಾಡ್ದೆ, ನಾವಿಬ್ರು ಸೇರ್ಕೊಂಡು ಡ್ರಾಯಿಂಗ್ ಮಾಡ್ತೀವಿ. ಆಮೇಲೆ ನೀನು ಸ್ಟೋರಿ ಹೇಳ್ದೆ. ನನಗೆ ಸ್ವಲ್ಪನೂ ಬೋರ್ ಆಗ್ಲಿಲ್ಲ. ನನಗೆ ನಿನ್ ಜೊತೆ ಇರೋದು ತುಂಬಾ ಇಷ್ಟ. ನೀನ್ ತುಂಬಾ ಒಳ್ಳೆಯವನು, ದೇವ್ರ ತರ. ರಾಮ 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 ರಾಮ. ಹಾಗೆಲ್ಲ ಹೇಳ್ಬಾರ್ದು ಆಯ್ತಾ? ನಾನು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ನಾನು ಯಾವಾಗ ಕರೆದ್ರೂ ಬರ್ತೀಯ. ಎಲ್ರಿಗಿಂತ ನೀನೇ ನನ್ನ ಬೆಸ್ಟ್ ಫ್ರೆಂಡ್. ಹಾಗಿದ್ರೆ ನೀನು ದೇವರ ತರ ತಾನೆ? ಬರೀ ಒಳ್ಳೇದನ್ನೇ ನೋಡೋ ನನ್ನ ಮುದ್ದು ಬಂಗಾರಿ ಮನಸ್ಸಲ್ಲಿ ದೇವರಿದ್ದಾನೆ. ಅದಕ್ಕೆ ಎಲ್ಲಾನು ದೇವ್ರ ತರ ಕಾಣುತ್ತೆ. ಇಷ್ಟೋ ತನಕ ಮಲ್ಗ್ಬಿಟ್ಟು ನಾ ಹೇಳೋದಲ್ವಾ? ಸೀತಾವ್ರೆ, ಏನಾಯ್ತು? ಕಾಲಿಂಗ್ ದ ಆಂಬ್ಯುಲೆನ್ಸ್. ಓಕೆ ರಾಮ್ ಬೇಡ, ರಾಮ್ ಬೇಡ. ನೋ ನೋ, ಐ ಆಮ್ ಜಸ್ಟ್ ಕಾಲಿಂಗ್ ದ ಆಂಬ್ಯುಲೆನ್ಸ್. ಹಲೋ, ಎಮರ್ಜೆನ್ಸಿ. ನಾನು ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು ಅಡ್ರೆಸ್ ಕಳಿಸ್ತೀನಿ. ಸ್ವಲ್ಪ ಬೇಗ ಆಂಬ್ಯುಲೆನ್ಸ್ ಕಳಿಸ್ತೀರಾ? ರಾಮ್ ನನ್ನ ಮಾತು ಕೇಳಿ. ಯಾ, ಥ್ಯಾಂಕ್ ಯು. ಬೇಡ, ನನ್ನ ಮಾತು ಕೇಳಿರಾ. ಯಾವತ್ತಾದ್ರೂ ತಡವಾಗಿ ಬರಬೇಕು ಅನ್ನೋದಾದ್ರೆ ಖಂಡಿತವಾಗಿ ಹೇಳ್ಬಿಡು, ತಿಳಿಸ್ಬೇಕು ಅಂತ. ನಮ್ಗೆ ಇಲ್ಲಿ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ಅವ್ರಿಗೇನು ಗೊತ್ತಾಗುತ್ತೆ? ಅವನ ಅಶೋಕ ಅನ್ನೋದ, ಅವನಾದ್ರೂ ಫೋನ್ ಮಾಡ್ಬೋದಾಗಿತ್ತು. ನೀವ್ ಯಾಕೆ ಏನೇನೋ ಯೋಚನೆ ಮಾಡ್ತಿದ್ದೀರಾ? ಅವರಿಬ್ರು ಹಲೋ, ಯಾರು? ಆಂಬ್ಯುಲೆನ್ಸಾ? ಯಾರು ಹೇಳಿದ್ರು? ಮಾ, ಹಾಸ್ಪಿಟ್ಲಿಂದ ಫೋನ್. ಹಲೋ, ಹಾ, ವಾಟ್? ಏನಮ್ಮ ಭಾರ್ಗವಿ, ಏನಾಯ್ತು? ಮಾವಯ್ಯ ಮನೆಗೆ ಆಂಬ್ಯುಲೆನ್ಸ್ ಕಳಿಸ್ತಿದಾರಂತೆ. ಯಾರಿಗೆ ಅಂತಂದ್ರೆ ರಾಮ್ಗೋಸ್ಕರ ಅಂತಂದ್ರು. ನಮ್ಮ ರಾಮ್ಗೋಸ್ಕರ ಫೋನ್ ಮಾಡ್ತಿರ್ ಕೇಳಮ್ಮ, ಏನಾಯ್ತು ಅಂತ. ಮಾವಯ್ಯ ನೀವು ಟೆನ್ಷನ್ ಆಗ್ಬೇಡಿ, ನಾ ಫೋನ್ ಮಾಡ್ತೀನಿ. ನಮ್ಮ ರಾಮ್ ಏನಾದ್ರೂ ಆದ್ರೆ ನಾನಂತೂ ಉಳಿಯೋದಿಲ್ಲಮ್ಮ. ಮಾವಯ್ಯ ನೀವ್ ಯಾಕೆ ಏನೇನೋ ಅನ್ಕೋತಾ ಇದ್ದೀರಾ? ಅಂಥದ್ದೇನೂ ಆಗಿರಲ್ಲ, ನೀವ್ ರಿಲ್ಯಾಕ್ಸ್ ಆಗಿ. ವಿಶ್ವ ನಾನು ನೋಡ್ಕೊತೀನಿ. ದಯಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಮ್ಮ, ಏನಾಯ್ತು ಅಂತ. ಏನಾಯ್ತು? ಮಾವಯ್ಯನ ರೂಮ್ ಕರ್ಕೊಂಡು ಹೋಗಿ ಅವ್ರು ರೆಸ್ಟ್ ಮಾಡ್ಲಿ. ರಾಮ ಎಲ್ಲೇ ಇದ್ರು ಮನೆಗೆ ಕರೆಸೋ ಜವಾಬ್ದಾರಿ ನಂದು. ನೀವು ಮೊದಲು ನೀರು ಕುಡೀರಿ. ಇವಳ ಕಣ್ಣಲ್ಲಿ ಭಯಕ್ಕಿಂತ ಆಸೆನೇ ಜಾಸ್ತಿ ಕಾಣಿಸ್ತಿದೆ. ರೀ, ಮುಖ ಏನ್ ನೋಡ್ಕೊಂಡು ನಿಂತಿದ್ದೀರಾ? ಮಾವ ಏನ್ ಕರ್ಕೊಂಡು ಹೋಗಿ. ಅಪ್ಪ, ರಾಮ್ ಕಾಣ್ತಿಲ್ಲ ಅಂತ ಟೆನ್ಷನ್ ಆಗ್ತಿದ್ದೀರಾ?
ಅವ್ನಿಗೇನೂ ಆಗಿರಲ್ಲ, ಆರಾಮಾಗಿರ್ತಾನೆ. ನೀವು ಆರಾಮಾಗಿ ರೆಸ್ಟ್ ಮಾಡಿ ಬನ್ನಿ. ಭಾರ್ಗವಿ, ಅಲ್ಲಿ ಬೇಗ ತಿಳ್ಕೊಂಡು ಏನಾಗಿದೆ ಅಂತ ನನಗೆ ತಿಳಿಸಪ್ಪ. ಬನ್ನಿಪ್ಪ ನೀವು, ಹೇಳ್ತೀನಿ, ಬನ್ನಿ ನೀವು ಬನ್ನಿ, ರೆಸ್ಟ್ ಮಾಡಿ ಬನ್ನಿ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಎಷ್ಟೊಂದು ರಿಯಾಕ್ಟ್ ಮಾಡ್ತಿದ್ದೀರಾ? ಆಂಬ್ಯುಲೆನ್ಸ್ ಎಲ್ಲ ಬೇಡಾರ, ನೀವ್ ಕಾಪ್ರಿ ಮಾಡ್ಕೊಡೋದಲ್ದೆ. ಈ ವಿಷಯದಲ್ಲೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಪ್ಲೀಸ್. ನಾನು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಇದು ನಾರ್ಮಲ್ ಫೀವರ್ ಅಷ್ಟೇ. ಇದು ಯಾವ ನಾರ್ಮಲ್ ಫೀವರು ಅಲ್ಲ. ಬೆಳಗ್ಗೆಯಿಂದ ಒಂದೇ ಸಮ ಮಲ್ಗಿದ್ದಕ್ಕೆ ಈ ಥರ ಆಗಿದೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ನೀವು ಇಲ್ಲಿಗೆ ಬಂದು ನಿಮ್ಗೂ ತೊಂದರೆ ಆಯ್ತು. ನನ್ಗೆ ಯಾವ ತೊಂದರೆನೂ ಇಲ್ಲ ಸೀತಾವ್ರೆ, ಸೊ ಪ್ಲೀಸ್ ರಿಲ್ಯಾಕ್ಸ್. ಆಂಬ್ಯುಲೆನ್ಸ್ ಪ್ಲೀಸ್ ಕ್ಯಾನ್ಸಲ್ ಮಾಡಿರಾ. ಆಂಬ್ಯುಲೆನ್ಸ್ ವಟಾರಕ್ಕೆ ಬಂದ್ರೆ ಎಲ್ಲರೂ ತುಂಬಾ ಗಾಬರಿ ಆಗ್ತಾರೆ. ತಗೊಳ್ಳಿ. ಫೈನ್, ಕೊಡಿ. ನೀನ್ ಯಾಕೆ ಹೇಳ್ತಿದ್ಯಾ? ನಿನ್ಗೇನು ಆಗಿಲ್ಲ ಸೀತಮ್ಮ. ನಿನ್ ಸೀತಮ್ಮ ತುಂಬಾ ಸ್ಟ್ರಾಂಗ್. ನಾಳೆ ಎಲ್ಲ ಸರಿ ಹೋಗುತ್ತೆ. ಅಕಸ್ಮಾತ್ ಸರಿ ಹೋಗಿಲ್ಲ ಅಂದ್ರೆ ಯಾಕೆ ಹಾಗೆ ಹೇಳ್ತಿದ್ದೀರಾ? ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಅಕಸ್ಮಾತ್ ಫೀವರ್ ಜಾಸ್ತಿ ಆದ್ರೆ ನಿಮ್ಗೆ ಕಷ್ಟ ಆಗೋದು ನಾಳೆ. ಫೈನ್, ಆಂಬ್ಯುಲೆನ್ಸ್ ಕ್ಯಾನ್ಸಲ್ ಮಾಡ್ಬೋದು, ಆದ್ರೆ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಟರ್ ಅನ್ಸುತ್ತೆ. ನಿಮ್ಗಿದು ನಾರ್ಮಲ್ ಜ್ವರ ಆಗಿರ್ಬೋದು, ಆದ್ರೆ ಇವಾಗ ಯಾವ್ದ್ಯಾವ್ದೋ ಜ್ವರ ಬರ್ತಿದೆ. ನಾಳೆ ನೀವು ಹುಷಾರಾದ್ರೆ ಸೀನ ನೋಡ್ಕೊಳಕ್ಕಾಗೋದು. ಸೊ ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ. ಸೀತಮ್ಮ, ಹಾಸ್ಪಿಟಲ್ಗೆ ಹೋಗೋಣ. ಫ್ರೆಂಡ್, ಹೇಳೋದು ಕೇಳೋದು ಏನಿಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಬಾ. ಎದೊಳಿ. ಮಾವಯ್ಯ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್ ಆಗಿ ಪ್ಲೀಸ್. ಅಪ್ಪು ಎಲ್ಲೇ ಇದ್ರು ಅವನನ್ನ ಮನೆಗೆ ಕರ್ಕೊಂಬರೋ ಜವಾಬ್ದಾರಿ ನಂದು. ಹೇಗಮ್ಮ, ಅವನ ಫೋನ್ಗೂ ಸಿಗ್ತಾ ಇಲ್ಲ, ಎಲ್ಲಿದಾನೋ ಗೊತ್ತಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಇಲ್ಲ ಅಂತ ಹೇಳಿದ್ರೆ ಇವತ್ತೇ ನನ್ನ ಜೀವ ಹೋದಂಗೆ. ಮಾವಯ್ಯ, ಏನೇನೋ ಮಾತಾಡಬೇಡಿ ಅಂತ ಹೇಳಿದ್ನಲ್ಲ. ಅಪ್ಪುಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ. ಸಿದ್ದಯ್ಯ, ಅಪ್ಪು ಮನೆಗೆ ಬರೋವರೆಗೂ ನೀವು ಇಲ್ಲಿಂದ ಅಲ್ಲಾಡಬಾರ್ದು, ಆಯ್ತಾ? ನಾನು ಈ ರೂಮಿಗೆ ಬರಲ್ಲ, ಮಾವಯ್ಯನ ಡಿಸ್ಟರ್ಬ್ ಮಾಡಲ್ಲ. ಈಗಲೇ ಕಮಿಷನರ್ಗೆ ಫೋನ್ ಮಾಡ್ತೀನಿ. ಪ್ಲೀಸ್ ರಿಲ್ಯಾಕ್ಸ್ ಆಗಿ ಮಾವಯ್ಯ. ನೀವೇನು ಯೋಚನೆ ಮಾಡಬೇಡಿ ಮಾ, ಹೋಗ್ಬನ್ನಿ. ಈ ಮನೇಲಿ ಎಲ್ಲರೂ ನಿನ್ನನ್ನು ನಂಬ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಅವ್ರ ಒಳ್ಳೆತನ, ದಡ್ಡತನ ಅನ್ಕೋಬೇಡ. ಒಳ್ಳೆಯವರು ದಡ್ಡರಾಗಿದ್ರೇನೆ ಅವ್ರಿಗೂ ಒಳ್ಳೇದು. ಅಮ್ಮಗೇನಾದರೂ ಹೋದ್ರೆ ಏಯ್ ಸೊಕ್ಕ ಏನೋ ನನಗೆ ಬೆರಳು ತೋರಿಸಿ ಮಾತಾಡ್ತೀಯ. ಈ ಮನೇಲಿರೋರೆಲ್ಲ ನಿನ್ನ ಅಧಿಕಾರಕ್ಕೆ ಹೆದರ್ಕೊಂಡು ತಲೆ ಆಡಿಸ್ಬೋದು. ನಾನು ನಿನ್ನ ಮಾತನ್ನ ಯಾರು ಕೇಳ್ತಾರೆ? ಹಾಗೆ ಮಾಡಿಟ್ಟಿದ್ಯಲ್ಲ ಎಲ್ಲರೂ. ಇಷ್ಟರಲ್ಲೇ ನಿನ್ನ ಆಟ ಕೊನೆ ಆಗುತ್ತೆ. ಸತ್ಯ ಏನು ಅಂತ ಏನು ಏನೋ ನಿಂದು? ಸತ್ಯನೆಲ್ಲ ನಿಮ್ಮ ಅಪ್ಪನಿಗೆ ಹೋಗಿ ಹೇಳ್ತೀಯಾ? ಹೋಗು, ಹೇಳಿ ನೋಡು. ಹಾಗೇನಾದರೂ ಮಾಡಿದೆ ಅಂತ ಇಟ್ಕೋ, ನಿಮ್ಮಪ್ಪ ಈ ಮನೇಲಿ ಯಾಕೆ ಪ್ರಪಂಚದಲ್ಲೇ ಇರಲ್ಲ. ಈಗಾಗಲೇ BP ಜಾಸ್ತಿ ಆಗಿದೆ ಅಂತ ಒದ್ದಾಡ್ತಾ ಇದ್ದಾರೆ. ಇನ್ನೊಂಚೂರು ಟೆನ್ಷನ್ ಜಾಸ್ತಿ ಕೊಟ್ಟೆ ಅಂತ ಇಟ್ಕೋ, ಅವರೇ ಈಸಿಯಾಗಿ. ಏಯ್, ನಿನ್ನಂತ ಮಾಟುಗಾತಿ ತಂದು ಮನೇಲಿ ಇಟ್ಕೊಂಡ್ರೆ ಇದೆಲ್ಲ ಅನುಭವಿಸ್ಬೇಕಾದ್ದೆ.
ರಾಮ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತು ಅಂತ ನನಗೆ ಗೊತ್ತು, ಆದರೆ ನೀನು ಹೇಳಲ್ಲ. ನೀನಾಗಿ ನಿನ್ನೆಯನ್ನ ಹುಡುಕ್ಸಿ ಕರ್ಕೊಂಬಂದು ನಾವು ಅಪ್ಪನ ಮುಂದೆ ನಿಲ್ಲಿಸಿ ಒಳ್ಳೆಯವಳು ಅಂತ ಅನ್ಸ್ಕೋಬೇಕು. ಆಹಾ ಬಬ್ಬ ಮಗನ್ ಚಿವುಟೋದು ತೊಟ್ಲು ತಗೋದು ಅನ್ನೋ ಗಾದೆ ಹಳೆದೆ, ಆದರೆ ನಿನ್ನಂಥವ್ರಿಗೆ ಹೇಳಿ ಮಾಡಿಸಿರೋದು. ಸತ್ಯ, ಆ ರಾಮ ಎಲ್ಲಿದ್ದಾನೆ ನನಗೆ ಗೊತ್ತಿಲ್ಲ. ಸಾಧನಾ, ಸಾಧನಾ, ಅಕ್ಕ ನಿನ್ ಗಂಡನ ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸು. ಕುಡ್ದಿರೋದು ಇವತ್ತು ಯಾಕೋ ಜಾಸ್ತಿ ಆಗಿದೆ. ಬಾ, ನಾನು ಹಂಗೆಲ್ಲ ಯಾರ ಕೈ ಕೆಳಗೂ ಆಡಲ್ಲ. ನಾನು ಸ್ಟಡಿ, ಸತ್ಯ ಸ್ಟಡಿ. ಹಲೋ ಅಶೋಕ್, ಹೇಳಿ. ರಾಮ್ ಎಲ್ಲಿ? ಅವನು ಇನ್ನೂ ಮನೆಗೆ ಬಂದಿಲ್ಲ ಅಂತ ಮಾವಯ್ಯ ಟೆನ್ಷನ್ ಆಗಿದ್ದಾರೆ. ನನ್ನನ್ನು ಕೇಳಿದ್ರೆ ರಾಮ್ ಎಲ್ಲಿರ್ತಾನೆ, ಏನು ಮಾಡ್ತಿದ್ದಾನೆ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತಲ್ವ ಚಿಕ್ಕಿ. ಸಾರಿ, ಚಿಕ್ಕಿ ಅಂತ ಕರೆದ್ಬಿಟ್ಟೆ. ಅಶೋಕ್ ಕಟ್ ದ ಕ್ರ್ಯಾಪ್. ತಮಾಷೆ ಮಾಡ್ತಿಲ್ಲ ನಾನು. ರಾಮ್ ಎಲ್ಲಿದ್ದಾನೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವನು ಇನ್ನೂ ಮನೆಗೆ ಬಂದಿಲ್ಲ, ಆಫೀಸಲ್ಲೂ ಇಲ್ಲ. ಆಫೀಸಲ್ಲಿಲ್ವಾ? ಹಲೋ, ಸಾರಿ, ನಾನೇ ಹೇಳೋದು ಮರ್ತೆ. ಅವ್ನ ಮನೆಗೆ ಬರೋ ಸ್ವಲ್ಪ ತಡ ಆಗುತ್ತೆ. ಇದನ್ನು ಹೇಳೋದಕ್ಕೆ ಇಷ್ಟು ಸುತ್ತಿ ಬಳಸಿ ಮಾತಾಡ್ತಾ ಇದೆಯಾ? ಸಾರಿ, ಬಟ್ ಡೋಂಟ್ ವರಿ, ಅವ್ನು ಸ್ವಲ್ಪ ಲೇಟಾಗಿ ಬರ್ತಾನೆ. ಅವನು ಆಫೀಸಲ್ಲಿಲ್ಲ, ಮನೆಗೂ ಹೋಗಿಲ್ಲ ಅಂತಂದರೆ ಇಬ್ರು ಸೇರ್ಕೊಂಡು ನಾನು ಎಕ್ದಮ್ ಪೇಷಂಟೇ ಮಾಡ್ಬಿಟ್ರಿ. ಎಕ್ಸಾಮ್ ಅಂದ್ರೆ ಇಷ್ಟ ಇಲ್ಲ ಅಂದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋದ್ರಿ. ನಾನು ಯಾವತ್ತೂ ಎಂತ ಹಾಸ್ಪಿಟಲ್ಗೆ ಹೋಗೇ ಇಲ್ಲ. ಒಳ್ಳೆ ಲಕ್ಸುರಿ ಹೋಟೆಲ್ ಥರ ಇತ್ತು. ಟ್ಯಾಬ್ಲೆಟ್ಸ್ ಮೇಲೆ ಅಂದರೆ ನಂಗೆ ಆ ಥರ ಆಗುತ್ತೆ. ಇರೋ ಬರೋ ಟೆಸ್ಟ್ ಎಲ್ಲ ಮಾಡಿಸಿದ್ರಿ, ಸುಮ್ಮನೆ ದುಡ್ಡು ದಂಡ. ಒಂದು ಸಿಂಪಲ್ ಜ್ವರಕ್ಕೆ ಇಷ್ಟೊಂದೆಲ್ಲನ ಯಾರಾದರೂ ಕೇಳಿದ್ರೆ ನಗ್ತಾರೆ ಅಷ್ಟೇ. ಅಲ್ಲಿ ಬಿಡಿ, ಯಾವಾಗಲೂ ಗುರ್ರ ಅಂತ ಇರೋ ಜನ ನಮ್ಮಿಂದ ನಗ್ತಾರೆ ಅಂದರೆ ಒಳ್ಳೇದೇ ತಾನೆ. ರಾಮ್, ನೀವು ಜಾಸ್ತಿ ಮಾತಾಡಬಾರ್ದು, ಟಯರ್ಡ್ ಆಗುತ್ತೆ. ಸೀತಮ್ಮ, ನೀನೀಗ ಹಿಂಗೆ ಉಸಿರು ತಗೋ. ಯಾಕೆ? ನಿನ್ಗೆ ಟ್ಯಾಬ್ಲೆಟ್ ಸ್ಮೆಲ್ಲು ಇಷ್ಟ ಇಲ್ಲ ಅಲ್ವಾ? ಈಗ ಮನೆ ಸ್ಮೆಲ್ ಮಾಡ್ಕೋ. ಇದೇ ಸ್ಮೈಲಲ್ಲಿ ಇಬ್ರು ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿ. ನಾಳೆ ಬೆಳಿಗ್ಗೆ ಎಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ. ಫ್ರೆಂಡ್, ನಾನು ಸೀತಮ್ಮ ನೀನು ಜೊತೆ ಎಲ್ಲ ನಿದ್ದೆ ಮಾಡೋಣ. ಇವತ್ತು ನೀನು ನಮ್ಮನೆ ಎಲ್ಲ ಇರ್ತೀಯ. ನೋ ಫ್ರೆಂಡ್, ನಾವು ಹೊಡ್ತೀನಿ. ಯು ಸ್ಲೀಪ್, ಓಕೆ? ಗುಡ್ ನೈಟ್. ಯಾಕೆ ಫ್ರೆಂಡ್, ನೀನು ಇಲ್ಲೇ ಮಲ್ಕೋ. ಸಿಹಿ, ಅವರು ಅವ್ರ ಮನೆಗೆ ಹೋಗ್ಬೇಕು, ಲೇಟ್ ಆಯ್ತಲ್ವಾ? ಪ್ಲೀಸ್ ಫ್ರೆಂಡ್, ಇನ್ನು ಸ್ವಲ್ಪ ಓದ್ತಿರ್ಬೋದಾ ಪ್ಲೀಸ್? ಸಿಹಿ ಪ್ಲೀಸ್ ಆಟ ಮಾಡಬೇಡ. ಯಾಕೆ ಸೀತಮ್ಮ? ಫ್ರೆಂಡ್ ಇಲ್ಲಿರೋದು ನಿನಗೆ ಇಷ್ಟ ಇಲ್ವಾ? ಹಾಗೆಲ್ಲ ಕಣೆ, ಅವ್ರ ದಿನ ಪೂರ್ತಿ ಇಲ್ಲೇ ಇದ್ದಾರೆ, ಅವ್ರಿಗೆ ಬೇರೆ ಕೆಲಸ ಇರತ್ತೆ ತಾನೆ. ರಾಮ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ನೀವಿರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ನಾನು ಇಲ್ಲಿಗೆ ಬರ್ದೇ ಇದ್ದಿದ್ರೆ ನನಗೂ ತುಂಬ ಕಷ್ಟ ಆಗ್ತಿತ್ತು. ಅಷ್ಟೆಲ್ಲ ಟೆಸ್ಟ್ ಮಾಡಿಸಿದ್ರಲ್ಲ, ಎಷ್ಟಾಯ್ತು? ಈಗ ಅದನ್ನು ತಿಳ್ಕೊಂಡು ಏನು ಮಾಡ್ತೀರಾ? ಅಷ್ಟು ಕೊಡ್ತೀನಿ. ಏನು ಬೇಡ. ಇಲ್ಲ, ನಾನು ಒಪ್ಪೋದಿಲ್ಲ.
ಸುಮ್ಮನೆ ನೀವು ಯಾಕೆ ಖರ್ಚು ತಗೊಳ್ಳಿ. ಎಷ್ಟಾಯ್ತು ಅಷ್ಟು ಅಮೌಂಟ್ನ ಫಿಲ್ ಮಾಡಿಬಿಟ್ಟು ಬ್ಯಾಂಕಿಗೆ ಹಾಕ್ಬಿಡಿ. ಏನ್ರಿ ಇದು ಬ್ಲ್ಯಾಂಕ್ ಚೆಕ್ ಕೊಡ್ತಾ ಇದ್ದೀರಾ? ಮತ್ತೆ ನೀವು ಎಷ್ಟಾಯ್ತು ಅಂತ ಹೇಳ್ತಾನೆ ಇಲ್ವಲ್ಲ. ನಾನೇನಾದ್ರೂ ಜಾಸ್ತಿ ಅಮೌಂಟ್ ಫಿಲ್ ಮಾಡಿದ್ರೆ? ನೀವು ಮಾಡ್ಕೊಳಲ್ಲ. ಹೇಗೆ ಗೊತ್ತು? ಈ ಸೀತಾಗೆ ರಾಮ್ ಬಗ್ಗೆ ಗೊತ್ತಿಲ್ವಾ? ಜನುಮ ಜನುಮ ಸಾಗಲಿ ಬಂಧನ ಸೀತಾರಾಮ ಓ ಸೀತಾರಾಮ. ಆದ್ರೆ ಸಂಬಳ ಬಂದ್ಮೇಲೆ ಹಾಕಿ ಪ್ಲೀಸ್. ಅಲ್ಲ ಬೇಡ ಅನ್ಬೇಡಿ. ನೀವೇನಾದ್ರೂ ತಗೊಳ್ಳಿಲ್ಲ ಅಂದ್ರೆ ಇನ್ಯಾವತ್ತೂ ನಾನು ಹೆಲ್ಪ್ ತಗೊಳ್ಳಲ್ಲ ಅಷ್ಟೇ. ತಗೋ. ಇದೇನಿದು? ನನ್ಗೂ ನೀನ್ ಏನೇನೋ ಕೊಡ್ಸಿದ್ಯಾ, ತುಂಬಾ ಹೆಲ್ಪ್ ಮಾಡಿದ್ಯಾ. ಅದಕ್ಕೆ ನೀನು ಇದನ್ನ ಬ್ಯಾಂಕಿಗೆ ಹಾಕೋ. ಪ್ರಪಂಚದಲ್ಲಿ ಅದೆಷ್ಟು ಬ್ಯಾಂಕ್ ಇದೆಯೋ ಅದಷ್ಟು ದುಡ್ಡು ಕೊಟ್ಟರು ನನ್ನ ಫ್ರೆಂಡ್ ಕೊಟ್ಟಿರೋ ಈ ಚೆಕ್ಗೆ ಈಕ್ವಲ್ ಆಗಲ್ಲ. ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಚೆಕ್. ಹೌದಾ ಫ್ರೆಂಡ್? ಸೀತಾವ್ರೆ, ನಾನೇನು ಹೊಡ್ತೀನಿ. ಮೆಡಿಸಿನ್ಸ್ ಎಲ್ಲ ತಗೊಳ್ಳಿ. ಟೇಕ್ ಕೇರ್. ಓಕೆ ಓಕೆ, ಗುಡ್ ನೈಟ್. ಆ್ಯಕ್ಚುಲಿ ತುಂಬಾ ಲೇಟ್ ಆಯಿತು. ಇಷ್ಟೊತ್ತಾದರೂ ನನ್ನ ತಾತ ಏನಾದ್ರು ನೋಡದೇ ಇದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ತಾತನ? ನಿಮಗೆ ತಾತ ಬೇರೆ ಇದ್ದಾರಾ? ತಾತ ಅನ್ನ? ಅಯ್ಯೋ, ತಾತ ಅಂದರೆ ನಮ್ಮನೆ ಓನರ್ ತಾತ. ರಾತ್ರಿ ಯಾವಾಗಲೂ ನಂಗೆ ಗುಡ್ ನೈಟ್ ಹೇಳೇ ಮಲ್ಕೊಳ್ಳೋದು. ಇನ್ನು ನಾನು ಬರೋದೇನಾದ್ರು ಲೇಟ್ ಆಯಿತು ಅಂದರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಫ್ರೆಂಡ್, ಹೋಗಕ್ ಮುಂಚೆ ನನ್ಗೊಂದು ಕತೆ ಹೇಳ್ಬಿಟ್ಟು ಹೋಗ್ತೀಯಾ? ನಿಂದೊಂದು ಕತೆ ಕಣೆ. ಅವ್ರು ಲೇಟ್ ಆಯ್ತು ಅಂತಿದ್ದಾರೆ. ಫ್ರೆಂಡ್, ಒಂದೇ ಒಂದು ಚಿಕ್ಕ ಕತೆ. ಸರಿ, ಸ್ಮಾಲ್ ಸ್ಟೋರಿ ಹೇಳ. ರಾಮ್, ನೀವು ಪ್ಲೀಸ್ ಹೊರಡಿ. ಓಕೆ, ಬಾ. ಸರಿ, ನಾನು ನಿನ್ಗೆ ಒಂದು ರಾಜ್ಕುಮಾರಿ ಕತೆ ಹೇಳ್ತೀನಿ. ಆ ರಾಜ್ಕುಮಾರಿ ಹೆಸರು ಸಿಹಿ ಅಂತ. ಓಕೆನಾ? ಒಂದ್ ದಿವಸ ಆ ರಾಜ್ಕುಮಾರಿ ಕೇಕ್ ತರಕ್ಕೆ ಅಂತ ಬೇಕ್ರಿಗೆ ಹೋಗ್ತಿದ್ಲಂತ. ಅಯ್ಯೋ ಫ್ರೆಂಡ್, ಆ ಸಿಹಿಗೆ ಸಕ್ಕರೆ ಕಾಯಿಲೆ ಇದೆ. ಓಹ್ ಸಾರಿ, ಫ್ರೂಟ್ ತರಕ್ಕೆ ಅಂತ ಅಂಗಡಿಗೆ ಹೋಗ್ತಿದ್ಲಂತೆ. ಆಗ ಆ ರಾಜ್ಕುಮಾರಿ ಬೈ ಮಿಸ್ಟೇಕ್ ಆಗಿ ದಾರಿ ತಪ್ಪಿಟ್ಲಂತೆ. ಆಮೇಲೆ ಆಗ ಕಾಡಲ್ಲಿ ರಾಜ್ಕುಮಾರಿ ಅಲಿತಾ ಹೊಟ್ಟೆ ಹಸಿಯೋಕೆ ಶುರು ಆಯ್ತಂತ.
ಮೋಸ್ಟ್ಲಿ ನನ್ನ ಕತೆ ಕೇಳಿ ಅವಳಿಗೆ ಬೋರಾಗಿ ಮಲಗ್ಬಿಟ್ಲಾ ಅಂತ. ಅವಳು ತುಂಬ ಸಮಾಧಾನದಿಂದ ಇದ್ದಾಗ, ಖುಷಿಯಲ್ಲಿದ್ದಾಗ ಮಾತ್ರ ಈ ಥರ ನಿದ್ದೆ ಮಾಡ್ತಾಳೆ. ಹೌದಾ? ನಿಜವಾಗ್ಲೂ ಇವಳು ರಾಜ್ಕುಮಾರಿನೇ. ನೀವು ಅವಳನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀರ. ನಾನೇ ಮಲಗಿಸ್ತೀನಿ. ಈ ರಾಜ್ಕುಮಾರಿಯ ಸೇವೆ ಮಾಡಕ್ಕೆ ರಾಮನ್ಗೂ ಚೂರು ಅವಕಾಶ ಕೊಡಿ. ಹಲೋ ಸರ್. ಸರ್, ಮೊಬೈಲ್ ನೆಟ್ವರ್ಕ್ ಲೊಕೇಶನ್ನ ಟ್ರೇಸ್ ಔಟ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಆದರೆ ಇದ್ಯಾವುದೋ ವಠಾರದ ಹತ್ರ ತೋರಿಸ್ತಾ ಇದೆ ಸರ್. ಎಸ್ ಸರ್. ಓಕೆ ಸರ್, ಫೈನ್ ಸರ್. ನನಗೆ ಗೊತ್ತಾದ ಕೂಡಲೇ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸರ್. ಸರ್, ಸದ್ಯ ನೀವಿಲ್ಲೇ ಇದ್ದೀರಲ್ಲ, ನಾನು 2 ಮನೆ ಬಾಗಿಲು ತಟ್ಟಿ ಈ ಮನೆ ಬಾಗಿಲು ಹೇಗಪ್ಪ ತಟ್ಟೋದು ಅಂತ ಯೋಚಿಸ್ತಾ ಇದ್ದೆ. ನೀವು ನನ್ನೇ ಹುಡ್ಕೊಂಡು ಬಂದಿದ್ರಾ? ಹ್ಞೂ ಸರ್, ಎಲ್ಲರೂ ನಿಮ್ಮನ್ನೇ ಹುಡುಕ್ತಾ ಇದ್ದಾರೆ.